ಕಲಬುರಗಿಯಲ್ಲಿ ಲೋಕಾಯುಕ್ತ ಭರ್ಜರಿ ಬೇಟೆಯಾಡಿದೆ. ಲಂಚ ಪಡೆಯುವಾಗಲೇ ಸಿಕ್ಕಿಬಿದ್ದಿದ್ದಾರೆ ಜಿಲ್ಲಾ ಡಿಡಿಎಲ್ಆರ್. ಲೋಕ ಬಲೆಗೆ ಬಿದ್ದ ಡಿಡಿಎಲ್ಆರ್ ಪ್ರವೀಣ್ ಜಾಧವ್, ಸರ್ವೇಯರ್ ಶರಣಗೌಡ ಕೂಡ ಲಾಕ್ ಆಗಿದ್ದಾರೆ. ಜಮೀನು ಸರ್ವೆ ಪೋಡಿಗೆ ಹಣ ಕೇಳಿದ ಪ್ರವೀಣ್, 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರವೀಣ್ ಜಾಧವ್. ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆ ಲೋಕಾಗೆ ರೇವಣಸಿದ್ದಪ್ಪ ದೂರು ಕೊಟ್ಟಿದ್ರು. 4,50,000 ಹಣ ಪಡೆಯುವಾಗ ಇಬ್ಬರೂ ಕೂಡ ಲಾಕ್ ಆಗಿದ್ದಾರೆ. ಹಣ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಡಿಡಿಎಲ್ಆರ್. ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿಯಾಗಿ ಲಾಕ್ ಮಾಡಿದ್ದಾರೆ. ಹಣ ಪಡಿತಾ ಇರುವಾಗ 10 ಲಕ್ಷ ರೂಪಾಯಿ ಹಣವನ್ನು ಪಡಿತಾ ಇದ್ರಂತೆ. ಈ ಸಮಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಡಿಡಿಎಲ್ಆರ್ ಪ್ರವೀಣ್ ಜಾಧವ್ ಅಂಥೇಳಿ, ಹಾಗೆ ಸರ್ವೇಯರ್ ಶರಣಗೌಡ ಕೂಡ ಲಾಕ್ ಆಗಿದ್ದಾರೆ. ಜಮೀನು ಸರ್ವೆ ಬೋರ್ಡ್ಗೆ ಹಣ ಕೇಳಿದ್ದ ಪ್ರವೀಣ್, 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರವೀಣ್ ಜಾಧವ್ ಲಾಕ್ ಆಗಿದ್ದಾನೆ. ಲೋಕಾಗೆ ರೇವಣಸಿದ್ದಪ್ಪ ಅನ್ನೋರು ದೂರು ಕೊಟ್ಟಿದ್ರು, ನನ್ನಿಂದ ಇಷ್ಟು ಹಣ ಪಡಿತಾ ಇದ್ರು ಅಂಥೇಳಿ. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ. ಮತ ಹಾಕಿದ್ರೇನು, ಯಾರು ಮತ ಹಾಕದಿದ್ರೇನು, ಗೆಲ್ಲಬೇಕು. ಗೆದ್ದ ಮೇಲೆ ವಿಧಾನಸೌಧದ AC ರೂಮ್ನಲ್ಲಿ ಹಾಯಾಗಿ ನಿದ್ದೆ ಹೊಡಿಬೇಕು. ನಮ್ಮ ರಾಜಕಾರಣಿಗಳ ಮೈಗಳ್ಳತನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ನೆರೆಯ ಬಾಂಗ್ಲಾದೇಶದಿಂದ ಕರ್ನಾಟಕದ ರಾಜಧಾನಿಗೆ ಬೆಂಗಳೂರಿಗೆ ಬಂದು ಇಲ್ಲಿಯವರ ಕೆಲಸ ಕಿತ್ಕೊಳ್ತಿರೋ ಅಕ್ರಮ ವಲಸಿಗರನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. BBMPಯಲ್ಲೂ ಬಾಂಗ್ಲಾ ಅಕ್ರಮ ವಲಸಿಗರ ಅಬ್ಬರ. आप लोग यहाँ पर क्या काम करते हैं? एक पूरा का बड़ा कचरे का? हाँ, यही कचरा का काम करता हूँ हम लोग। BBMP का गाड़ी में काम करता है। सुबह BBMP का गाड़ी में इस कॉलोनी में जाता हूँ, इसी कॉलोनी से जाता हूँ। नहीं सर, ಕೋಲ್ಕತ್ತಾ ಅಂತಾರೆ, ಅಸಲಿಗೆ ಅವರು ಬಾಂಗ್ಲಾದೇಶಿಗಳು. नाम क्या? कहाँ से? कलकत्ता। सच बोल। सच बोल रहा है। बांग्लादेश में। बांग्लादेश में किधर? तो खुल्ला पे। हाँ? खुल्ला। ಬಾಂಗ್ಲಾದಿಂದ ಹೆಂಗೆಲ್ಲ ನುಸುಳಿದರು ಗೊತ್ತಾ? आपके साथ कितने लोग आए? मेरे साथ मैं तो 3-4 लोग आया शायद. पहला दिल्ली में आया, उधर से इधर आया. वो बॉर्डर कैसे क्रॉस करते हैं आप लोग? और कोई पासपोर्ट भी आता है, कोई ब्लैक में आता है. 2,000 ರೂಪಾಯಿ ಕೊಟ್ರೆ ಸಾಕು, ಭಾರತಕ್ಕೆ ಸಿಗುತ್ತೆ ಎಂಟ್ರಿ. पैसा बीडीआर है ना, उसको पैसा देना पड़ेगा. किसको? बीडीआर को. बीडीआर नहीं? आर्मी बीडीआर देता है. उसको कितना पैसा? कितना वो गरीब आदमी हम लोग पेट के लिए आया इधर. 2-4 हज़ार रुपये देना देता हूँ, छोड़ देता है. ಸುಳ್ಳು ಯಾಕೆ ಹೇಳಿ, ಬಾಂಗ್ಲಾದಿಂದ ನುಸುಳಿ ಬಂದ್ವಿ. नाम क्या है भाई आपका? मोहम्मद हफीजुल। कहाँ से आया? बांग्लादेश का सर। झूठ बोल के आपसे कोई पैदा नहीं, हम गरीब आदमी है, शायद पेट की वजह से काम करके खाते सर, चोरी नहीं करते सर। बांग्लादेश में किधर? वो खुन्ना जिला। कैसे आए वहाँ से? वो हम तो लेके आता है ना दूसरे के आदमी से, थोड़ा बहुत पैसा दे तो लेके आता सर। कितना पैसा? वो 5-6 हज़ार लेता है एक पर्सन का? हाँ। वो किसको देता है? वो मालूम नहीं किसको देता नहीं देता, हमारे को मालूम कैसे, जैसे आप पूछे हम सच बता दिए आपको. ಹೇಳಿದ್ರಲ್ಲ, ನಮ್ಮ ಮಧ್ಯದಲ್ಲೇ ಪರದೇಶದಿಂದ ಬಂದವರು ಹೇಗೆಲ್ಲ ವಾಸ ಮಾಡುತ್ತಿದ್ದಾರೆ ಅಂತ. ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿ ಬಂದು ನಮ್ಮ BBMPಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೂ ಕೂಡ ಗೊತ್ತಿಲ್ಲ ಅಂತೇನಿಲ್ಲ, ಅವರು ಕೂಡ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಷ್ಟೇ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಆಪರೇಷನ್ ಬಾಂಗ್ಲಾದೇಶ ಸುದ್ದಿ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳು ವಾಸಿಸುತ್ತಿರುವ ವಿಚಾರ ಈಗ ಕೇಂದ್ರ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಬಂದಿದ್ದು, ನಮ್ಮ ಸುದ್ದಿ ಸೂಪರ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳು
ಸುದ್ದಿಯಲ್ಲೇ ನಾವೇ ಫಾಸ್ಟ್. ರಿಪಬ್ಲಿಕಾಣ ವರದಿ ಸೂಪರ್ ಇಂಪ್ಯಾಕ್ಟ್. ಆಪತ್ನಲ್ಲಿ ಒಡ್ಡುವಂತಹ ಒಂದು ವಿಚಾರವನ್ನ ಸ್ಟಿಂಗ್ ಆಪರೇಷನ್ ಮುಖಾಂತರ ರಿಪಬ್ಲಿಕ್ ಟಿವಿ ಮಾಡಿದೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬೆಂಗಳೂರಲ್ಲಿ ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಾಸ್ತವ್ಯದ ಬಗ್ಗೆ ನಿಮ್ಮ ರಿಪಬ್ಲಿಕಾಣ ವರದಿ ಮಾಡಿತ್ತು. ನೆರೆ ರಾಷ್ಟ್ರ ಬಾಂಗ್ಲಾದೇಶದಿಂದ ಸಾವಿರಾರು ಮಂದಿ ಕಾನೂನು ಬಾಹಿರವಾಗಿ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕಾಣ ಸ್ಟಿಂಗ್ ಆಪರೇಷನ್ ನಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದೆ. नाम क्या है भाई आपका? मोहम्मद हफीजुल, कहाँ से आए? बांग्लादेश का सर. झूठ बोल के आपसे कोई फायदा नहीं. हम गरीब आदमी है, शायद पेट की वजह से है, काम करके खाते सर, चोरी नहीं करते सर. बांग्लादेश में किधर? वो खुन्ना जिला. खुन्ना जिला. कैसे आए वहाँ से? वो हम तो लेके आता है ना दूसरे एक आदमी से, थोड़ा बहुत पैसा दो तो लेके आता सर. कितना पैसा? वो 5-6 हज़ार लेता है. एक पर्सन का? हाँ. वो किसको देता है? वो मालूम नहीं किसको देता नहीं देता, हमारे को मालूम कैसे. जैसे आप पूछे हम सच बता दिए आपको. ನಿಮ್ಮ ರಿಪಬ್ಲಿಕಾಣದಲ್ಲಿ ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಾಸ್ತವ್ಯದ ಬಗ್ಗೆ ವರದಿ ಪ್ರಸಾರವಾಗುತ್ತಿದ್ದಂತೆ ಹೊಸಕೋಟೆ ತಾಲೂಕಿನ ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಅಲ್ಲಿ ನೆಲೆಸಿರೋ ಜನರ ಐಡಿ ಚೆಕ್ ಮಾಡಿದ್ದಾರೆ. ರಾಜ್ಯಾದ್ಯಂತ ನಮ್ಮ ಸುದ್ದಿಯತೆ ಸದ್ದು. ರಾಜಕೀಯದಲ್ಲಿ ಸಂಚಲನ. ಈ ಸುದ್ದಿ ಬ್ರೇಕ್ ಆದ 1 ಗಂಟೆಯೊಳಗಡೆ ಸಿಎಂ ಹೋಮ್ ಮಿನಿಸ್ಟರ್ ಗಮನಕ್ಕೆ ಬಂದಿದೆ. ಅಲ್ಲದೆ ಈ ಬಗ್ಗೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಇದಷ್ಟೇ ಅಲ್ಲದೆ ರಿಪಬ್ಲಿಕಾಣ ಸ್ಟಿಂಗ್ ಆಪರೇಷನ್ ಸುದ್ದಿಗೆ ಅನೇಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ದೇಶದ ಭದ್ರತೆಗೆ ಅಪಾಯ. ದೇಶದ ಭದ್ರತೆಗೆ ಆಘಾತ ಮತ್ತು ಬೆಂಗಳೂರಿನ ಭದ್ರತೆಗೂ ದೊಡ್ಡ ಆಘಾತವನ್ನು ತರ್ತೈತೆ. ಅದರಿಂದ ಸರ್ಕಾರ ಕೂಡಲೇ ಹೋಮ್ ಮಿನಿಸ್ಟ್ರು ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನು ಮಾಡಿ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾರೆ ಕೆಲಸ, ಇದೆಲ್ಲನೂ ಕೂಡ ಒಂದು ಸರಿ ಜನಗಳ ಮುಂದೆ ಇಡಬೇಕು ಮತ್ತು ಸರ್ಕಾರ ಪೊಲೀಸ್ ಇಲಾಖೆ ಅವ್ರನ್ನ ಗಡಿಪಾರು ಮಾಡಬೇಕು. ಈ BBMP ಕಸ ಎತ್ತೋ ಕೆಲಸ ಭಾಳ ಜನ ಮಾಡ್ತಾರೆ. ಒಂದು ದಿನ ನೋಡಿ ನೀವು ವಿಧಾನಸೌಧ ಒಳಗೆ ಕಾಂಟ್ರಾಕ್ಟ್ ತಗೊಳ್ಳೋಕ್ಕೆ ಬಾಂಗ್ಲಾದೇಶಿಗಳು ಬರ್ತಾರೆ. ಅಕ್ರಮ ಬಾಂಗ್ಲಾದೇಶಿಗರ ನುಸುಳುವಿಕೆ ಬಗ್ಗೆ ರಿಪಬ್ಲಿಕಾಣ ಸ್ಟಿಂಗ್ ವಿಚಾರ ಈಗ ದೇಶದಾದ್ಯಂತ ಸುದ್ದಿಯಾಗಿದ್ದು, ಈಗಲಾದರೂ ರಾಜ್ಯ ಸರ್ಕಾರ ಈ ವಲಸಿಗರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.